ಪಕ್ಷದಲ್ಲೇ ನಿಮ್ಮ ವಿರುದ್ಧ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೇಳುವುದಕ್ಕೆ 1,000 ಕೋಟಿ ಸಿದ್ಧ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಸ್ವಪಕ್ಷದಲ್ಲೇ ಈ ರೀತಿಯಾದಂತ ಹೇಳಿಕೆಗಳು ಎಷ್ಟು ಸಮಂಜಸ ಅಂತ ಹೇಳಿ ಯಾರೋ ಹಳೆ ಕಥೆಗಳನ್ನ ಹೇಳ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನ ಗೃಹ ಸಚಿವರೇ ಹೇಳಿದ್ದಾರೆ, ಇವತ್ತು ಆಡಳಿತ ಪಕ್ಷದಲ್ಲಿ ಶಾಸಕರೇನು ಅಸಮಾಧಾನಗೊಂಡಿದ್ದಾರೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಳಿಸಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪೈಪೋಟಿ ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇದೆ. ಹಾಗಾಗಿ ಅಲ್ಲಿ ಕುದುರೆ ವ್ಯಾಪಾರ ನಡೀತಿದೆ ಹೊರತು ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಪ್ರಶ್ನೆ, ಅದು ಕೈ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಗೆ ಅದರಲ್ಲಿ ಆಸಕ್ತಿನೂ ಕೂಡ ಇಲ್ಲ. ಸರ್, ಈಗ ಬಿಜೆಪಿ ರಾಜ್ಯಾದ್ಯಂತ ವಕ್ಫ್ ಹೋರಾಟ ಕೈಗೆತ್ತಿಕೊಳ್ತು. ಈ ವಿಚಾರವಾಗಿ ನಿಮ್ಮ ಬಿಜೆಪಿಯ ಒಳಗೆ ಅಸಮಾಧಾನ ಇರುವಂಥದ್ದು, ಬಣಗಳು ಉಟ್ಕೊಂಡಿರುವಂಥದ್ದು, ಒಂದೊಂದು ಕಡೆ ಹೋಗಿ ಒಬ್ಬೊಬ್ರು ಸಭೆ ಮಾಡ್ತಾ ಇರುವಂಥದ್ದು ನಿತ್ಯವೂ ನಡೀತಾ ಇದೆ. ಇದ್ರ ಬಗ್ಗೆ ಏನು ಅಧ್ಯಕ್ಷರು ಗಮನಿಸ್ತಾ ಇಲ್ವಾ, ಅಥವಾ ಏನಾಗ್ತಾ ಇದೆ ಅಂತ ಪಕ್ಷದೊಳಗೆ? ಈಗ ಮನೆಯೊಂದು 5-6 ಬಾಗಿಲಾಗ್ಬಿಟ್ಟಿದೆ, 3 ಬಾಗಿಲಿರೋದು 6. ಈಗ ಡಿಸೆಂಬರ್ ಆದಮೇಲೆ 5-6 ಬಾಗಿಲುಗಳೇನಿದೆ ಅದು ಒಂದೇ ಬಾಗಿಲಾಗ್ತದೆ, ಬೇರೆ ಬಾಗಿಲು ಮುಚ್ಚತಕ್ಕಂಥ ಕೆಲಸ ಆಗುತ್ತೆ. ಡಿಸೆಂಬರ್ ಆದಮೇಲೆ ಗೊತ್ತಾಗುತ್ತೆ ಅದು ಒಂದು.